ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬೆಳಗಾವಿಗೆ ಬರುವ ಮುನ್ನ ಮಹಾರಾಷ್ಟ್ರದಲ್ಲಿ ಮಿಂಚಿನ ಬೆಳವಣಿಗೆ ಆಗಿದೆ. ಇವರು ಬರೋ ಮುನ್ನಾ ದಿನ ಸಿಎಂ ದೇವೇಂದ್ರ ಫಡ್ನವೀಸ್ ನೇತೃತ್ವದಲ್ಲಿ ಮಹಾರಾಷ್ಟ್ರ ಗಡಿ ಉನ್ನತ ಮಟ್ಟದ ಸಮಿತಿ ಸಭೆಯನ್ನು ಮಹಾರಾಷ್ಟ್ರ ಸರ್ಕಾರ ಮಾಡಿದೆ. ಅಷ್ಟಕ್ಕೂ ಆ ಸಭೆಯ ಉದ್ದೇಶ ಏನು, ಹೊಸದಾಗಿ ಶುರುವಾಗಿರೋ ಗಡಿ ಕದನ ಏನು, ಈ ವರದಿ ನೋಡಿ. ಮೀಟಿಂಗ್ ಮಾಡಿದ ತಕ್ಷಣ ಏನು ಇಲ್ಲ, MESಗಾರ ಬ್ಯಾಕ್ ಮಾಡ್ಲಿ, ಬೇರೆ ಏನಾದ್ರು ಬ್ಯಾಕ್ ಮಾಡ್ಲಿ, ನಮ್ಮ ರಾಜ್ಯದ ಹಿತವನ್ನ ನಾವು ಕಾಪಾಡ್ತೇವೆ. ನಾಡಿನ ವಿಚಾರ, ಭಾಷೆ ವಿಚಾರ ಬಂದಾಗ ನಾವು ಕೂಡ ಹಿಂಸರಿಯೋದಿಲ್ಲ. ಮಹಾರಾಷ್ಟ್ರದಿಂದ ಶುರುವಾಯಿತು ಬೆಳಗಾವಿ ಗಡಿ ಖ್ಯಾತೆ. ದೇವೇಂದ್ರ ಫಡ್ನವೀಸ್ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ. ಸಿಎಂ ಡಿ ಕೆ ಶಿವಕುಮಾರ್ ಇಂದು ಗಡಿನಾಡು ಬೆಳಗಾವಿಗೆ ಭೇಟಿ ನೀಡಿದ್ದು ವಿಭಾಗೀಯ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿದರು. ಆದರೆ ಕುಂದಾನಗರಿಗೆ ಸಿಎಂ ಡಿಕೆಶಿ ಕಾಲಿಡುವ ಮುನ್ನವೇ ಮಹಾರಾಷ್ಟ್ರದಲ್ಲಿ ಮಿಂಚಿನ ಬೆಳವಣಿಗೆಯಾಗಿದೆ. ಸಿಎಂ ದೇವೇಂದ್ರ ಫಡ್ನವೀಸ್ ನೇತೃತ್ವದಲ್ಲಿ ಮಹಾರಾಷ್ಟ್ರ ಗಡಿಗೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ಸಮಿತಿ ಸಭೆಯನ್ನ ಮಹಾರಾಷ್ಟ್ರ ಸರ್ಕಾರ ಮಾಡಿದೆ. ನಿನ್ನೆ ಮುಂಬೈನಲ್ಲಿ ನಡೆದ ಮಹತ್ವದ ಸಭೆಯಲ್ಲಿ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್, ಎನ್ಸಿಪಿ ನಾಯಕ ಶರದ್ ಪವಾರ್, ಡಿಸಿಎಂ ಏಕನಾಥ್ ಶಿಂದೆ, ಗಡಿ ಉಸ್ತುವಾರಿ ಸಚಿವರು ಭಾಗಿಯಾಗಿದ್ದರು. ಇನ್ನು ವಿಶೇಷ ಅಂದ್ರೆ ಬರೋಬ್ಬರಿ 3 ದಶಕದ ಬಳಿಕ ವಿಧಾನ ಭವನಕ್ಕೆ ಈ ಸಭೆಗಾಗಿಯೇ ಶರದ್ ಪವಾರ್ ಆಗಮಿಸಿದ್ರು. ಮಹಾರಾಷ್ಟ್ರ ಸಿಎಂ ನೇತೃತ್ವದ ಸಭೆಯಲ್ಲಿ ಎಂಇಎಸ್ ಪುಂಡರಿಗೂ ಅವಕಾಶ ನೀಡಲಾಗಿತ್ತು. ಪ್ರಕಾಶ್ ಮರ್ಗಾಳೆ, ಮನೋಹರ್ ಕಿನೇಕರ್, ಮಹೇಶ್ ಬಿರ್ಜೆ, ದಿನೇಶ್ ಓವಲ್ಕರ್ ಸಭೆಯಲ್ಲಿ ಭಾಗಿಯಾಗಿದ್ದು, ಇದು ಕರ್ನಾಟಕದ ವಿರುದ್ಧ ಕತ್ತಿ ಮಸೆಯುವ ತಂತ್ರವೇ ಅಂತ ಕನ್ನಡಪರ ಹೋರಾಟಗಾರರು ಕಿಡಿಕಾರಿದ್ದಾರೆ. ಬೆಳಗಾವಿ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ ಮುಂಬೈನ ವಿಧಾನ ಭವನದಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯ ನಂತರ ಮಾತನಾಡಿದ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, 2004ರಿಂದ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿರುವ ಈ ಗಡಿ ವಿವಾದದ ತ್ವರಿತ ವಿಚಾರಣೆ ಕೋರಿ ಶೀಘ್ರದಲ್ಲೇ ಹೊಸ ಅರ್ಜಿ ಸಲ್ಲಿಸುವುದಾಗಿ ಹೇಳಿದರು. ಗಡಿ ಭಾಗದಲ್ಲಿರುವ ಮರಾಠಿ ಭಾಷಿಕರ ಪರವಾಗಿ ಇಡೀ ಮಹಾರಾಷ್ಟ್ರ ನಿಲ್ಲಲಿದೆ ಅಂತ ಭರವಸೆ ನೀಡಿರುವ ಫಡ್ನವೀಸ್, ಕರ್ನಾಟಕದಲ್ಲಿರುವ ಮರಾಠಿ ಹೋರಾಟಗಾರರ ವಿರುದ್ಧ ದಾಖಲಾಗಿರುವ ಪ್ರಕರಣಗಳಿಗೆ ಉಚಿತ ವಕೀಲರನ್ನು ನೇಮಿಸಿ ಸಂಪೂರ್ಣ ಆರ್ಥಿಕ ಹಾಗೂ ಕಾನೂನು ನೆರವು ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಅಲ್ಲದೆ ಸಂಸದರ ಮೂಲಕ ರಾಷ್ಟ್ರೀಯ ಭಾಷಾ ಅಲ್ಪಸಂಖ್ಯಾತರ ಆಯೋಗಕ್ಕೆ ದೂರು ಕೊಡಲು ನಿರ್ಧರಿಸಿದ್ದಾರೆ. ಕೊಲ್ಲಾಪುರದಲ್ಲಿ ಮಾಸಿಕ ಸಮನ್ವಯ ಸಭೆಗಳನ್ನು ನಡೆಸುವುದರ ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಸಮನ್ವಯ ಸಚಿವರು ಸಭೆ ನಡೆಸುವ ಪ್ರಸ್ತಾಪಕ್ಕೂ ಫಡ್ನವೀಸ್ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಇನ್ನು ಮಹಾರಾಷ್ಟ್ರ ಸರ್ಕಾರದ ಗಡಿ ಖ್ಯಾತಿಗೆ ಪ್ರತಿಕ್ರಿಯೆ ನೀಡಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ನಮ್ಮ ಜಲ, ನೆಲ, ಭಾಷೆ ವಿಚಾರದಲ್ಲಿ ನಾವು ಹಿಂಜರಿಯಲ್ಲ ಅಂತ ಎಚ್ಚರಿಕೆ ನೀಡಿದ್ರು. ಈಗ ಸದ್ಯಕ್ಕೆ ಅವರು ಮೀಟಿಂಗ್ ಮಾಡಿರ್ಬೋದು, ಮೀಟಿಂಗ್ ಮಾಡಿದ ತಕ್ಷಣ ಏನು ಇಲ್ಲ, ಅದಕ್ಕೆ ಏನೇನು ಕೋರ್ಟ್ ಕೇಸ್ ಇದೆ ಅದನ್ನೆಲ್ಲ ಗಮನಿಸ್ತೀವಿ. ನಮ್ಮ ರಾಜ್ಯದ ಹಿತವನ್ನ ನಾವು ಕಾಪಾಡ್ತೇವೆ. ನೋಡಿ, ಅವರ ಸಂಘಟನೆಗಳಿಗೆ ಅವ್ರೇನ್ ಸಪೋರ್ಟ್ ಮಾಡ್ಬೇಕು ಅವ್ರು ಮಾಡ್ಕೊಳ್ಳಿ. ಅದೇ ನಮ್ದು ಲೋಕಲ್ ಸ್ಟ್ಯಾಂಡೇ ಇಲ್ಲ. ಅದಕ್ಕೆ ನಮ್ಮ ನೆಲ, ಜಲ, ನಾಡಿನ ವಿಚಾರ, ಭಾಷೆ ವಿಚಾರ ಬಂದಾಗ ನಾವು ಕೂಡ ಹಿಂಸರಿಯೋದಿಲ್ಲ. ಅವ್ರೇನ್ ಮಾಡ್ಬೇಕೋ ಮಾಡ್ಲಿ. ಅವ್ರ MESಗಾನ ಬ್ಯಾಕ್ ಮಾಡ್ಲಿ, ಬೇರೆ ಏನಾದಕ್ಕಾನ ಬ್ಯಾಕ್ ಮಾಡ್ಲಿ. ಮಹಾರಾಷ್ಟ್ರ ಅವ್ರು ಇರ್ಬೋದು, ಗೋವಾದವ್ರು ಇರ್ಬೋದು, ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಆಂಧ್ರ ಇರ್ಬೋದು, ಏನೇ ಗಡಿ ವಿಚಾರ ಇದ್ರು ಅಲ್ಟಿಮೇಟ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಬೇಕಲ್ಲ. ಬೆಳಗಾವಿ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರದ ರಾಜಕೀಯ ಪಕ್ಷಗಳು ಮರಾಠಿ ಅಸ್ಮಿತೆಯನ್ನ ಮುಂದು ಮಾಡಿದೆ. ಇದಕ್ಕೆ ಕರ್ನಾಟಕ ಸರ್ಕಾರ ಕೂಡ ಕೌಂಟರ್ ಪ್ಲಾನ್ ಮಾಡಬೇಕು ಅಂತ ಕನ್ನಡ ಪರ ಸಂಘಟನೆಗಳು ಆಗ್ರಹಿಸಿದ್ದು, ಬೆಳಗಾವಿಯಲ್ಲಿ ದೀರ್ಘಕಾಲದಿಂದ ಬಾಕಿ ಇರುವ ಗಡಿ ವಿವಾದದ ಕುರಿತು ಉನ್ನತ ಮಟ್ಟದ ಸಭೆ ನಡೆಸುವಂತೆ ಒತ್ತಾಯಿಸಿದೆ.